ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಚ್ವತೀಮಾತುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರನನ್ನು ಕೇಳಿದ, ಕ್ಷತ್ರಧರ್ಮಾನ್ನ ಪಾಪೀಯಾನ್ ಧರ್ಮೋಸ್ತಿ ಭರತರ್ಷಭ. ಕ್ಷತ್ರಧರ್ಮಕ್ಕಿಂತ, ಕ್ಷತ್ರಿಯ ಧರ್ಮಕ್ಕಿಂತ ನಿಂದ್ಯವಾದ ಇನ್ನೊಂದು ಧರ್ಮವೇ ಇಲ್ಲ. ಯಾಕೆ ಅಂದರೆ ಎಂತೆಂಥ ಜನರು ನಾಶ ಆಗೋಗ್ತಾರೆ. ದೊಡ್ಡ ದೊಡ್ಡ ಜನ, ಅತ್ಯಂತ ಯೋಗ್ಯರು, ವಿದ್ವಾಂಸರು, ಒಳ್ಳೆ ಕಲಾವಂತರು, ಸಹೃದಯರು, ಪರೋಪಕಾರಿಗಳು ಎಲ್ಲ ನಾಶ ಆಗೋಗ್ತಾರಲ್ಲ ಯುದ್ಧ ಅಂದರೆ. ಅವರೆಲ್ಲರ ಗುಣಗಣಗಳನ್ನು ನೋಡದೆ ಕೊಂದು ಬಿಡ್ತೀವಿ. ಎಂತಹ ದರಿದ್ರವಾದ ಧರ್ಮ ಇದು. ಕಥಮಸ್ಮ ಕರ್ಮಣ ಕೇನ ಲೋಕಾಂಜಯತಿ ಪಾರ್ಥಿವಃ ವಿದ್ವಾನ್ ಜಿಜ್ಞಾತಮಾನಾಯ ಪ್ರಬ್ರೂಹಿ ಭರತರ್ಷಭ. ಮೈನ್ ಪ್ರಾಬ್ಲಮ್ಮು ಅವರ ಗುಣವನ್ನು ನೋಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ ಅಲ್ವೇ. ಆ ಕಾರಣದಿಂದ ನಾನು ತಿಳ್ಕೊಳ್ಬೇಕು ಅಂತ ಇದ್ದೇನೆ, ಏನು ಕೆಲಸ ಮಾಡಿದ್ರೆ ಕ್ಷತ್ರಿಯ ಒಳಿತನ್ನು ಹೊಂದುತ್ತಾನೆ. ನಿಗ್ರಹೇಣ ಚ ಪಾಪಾನಾಂ ಸಾಧೂನಾಂ ಪ್ರಗ್ರಹೇಣ ಚ ಯಜ್ಞೈರ್ದಾನೈಶ್ಚ ರಾಜಾನೋ ಭವಂತಿ ಶುಚಯೋ ಮಲಾಹ. ಹೌದು, ಎದುರುಗಡೆ ಎಂತೆಂಥವರೋ ಇರ್ತಾರೆ. ಸಜ್ಜನರಿರ್ತಾರೆ, ಯೋಗ್ಯರಿರ್ತಾರೆ, ಸಹೃದಯರಿರ್ತಾರೆ, ದಾನಶೀಲರಿರ್ತಾರೆ, ಪರೋಪಕಾರಿಗಳಿರ್ತಾರೆ, ಒಳ್ಳೊಳ್ಳೆ ಗುಣಗಳಿರುವವರು ಇರ್ತಾರೆ. ಯುದ್ಧದಲ್ಲಿ ಇವನಿಗಿದೊಂದು ಒಳ್ಳೆಯ ಗುಣ ಇದೆ, ಅದರಿಂದಾಗಿ ಇವನು ಕೊಲ್ಲೋದು ಬೇಡ ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ, ಕೊಲ್ಲಬೇಕಾಗತ್ತೆ. ಆದರೆ ಮುಖ್ಯವಾಗಿ ಪಾಪಾನಾಂ ನಿಗ್ರಹೇಣ, ಪಾಪಿಷ್ಠರು ನಾಶ ಆಗ್ತಾರಾ, ಸಾಧೂನಾಂ ಪ್ರಗ್ರಹೇಣ ಚ, ಸಜ್ಜನರು ರಕ್ಷಿತರಾಗ್ತಾರಾ, ಅದನ್ನು ನೋಡಬೇಕಾಗತ್ತೆ. ಸಜ್ಜನರು ಅಂತಂದರೆ ವೈದಿಕ ಧರ್ಮಾನುಯಾಯಿಗಳು, ದುರ್ಜನರು ಅಂತ ಹೇಳಿದ್ರೆ ಅವೈದಿಕರು. ಇದು ಎಲ್ಲರೂ ಹೀಗೆ ಮಾಡೋದು. ಕಾಫಿರರು ಅಂದರೆ ಯಾರು? ಕುರಾನನ್ನು ಒಪ್ಪದವರು. ಕಾಫಿರರಲ್ಲದವರು ಯಾರು? ಕುರಾನನ್ನು ಒಪ್ಪವರು, ಅವರು ಹಾಗೆ ಮಾಡ್ತಾರೆ. ಯೋಗ್ಯರು ಯಾರು, ಸಜ್ಜನರು ಯಾರು ಅಂತ ಕೇಳಿದ್ರೆ ಅವರು ಅದೇ ಹೇಳೋದು. ಬೈಬಲನ್ನು ಒಪ್ಪುವವರು ಸಜ್ಜನರು, ಬೈಬಲನ್ನು ಒಪ್ಪದವರು ದುರ್ಜನರು ಅಂತ. ಎಲ್ಲರದ್ದೂ ಹಾಗೇ ಇದೆ. ನಾವ್ಯಾಕೆ ಅದನ್ನು ಹೈಡ್ ಮಾಡಿಕೊಳ್ಬೇಕು? ಅಗತ್ಯ ಇಲ್ಲ. ನಿಗ್ರಹೇಣ ಚ ಪಾಪಾನಾಂ, ಪಾಪಿಷ್ಠರನ್ನು ನಿಗ್ರಹ ಮಾಡಿ ಸಜ್ಜನರನ್ನು ಅನುಗ್ರಹ ಮಾಡಿದರೆ ಶುಚಯ ಭವಂತಿ, ಶುಚಿಗಳಾಗ್ತಾರೆ. ಮತ್ತು ಯಜ್ಞ ದಾನ ಇದ್ದೇ ಇದೆ. ಉಪರುಂಧಂತಿ ರಾಜಾನೋ ಭೂತಾನಿ ವಿಜಯಾರ್ಥಿನಃ ತಯೇವ ವಿಜಯಂ ಪ್ರಾಪ್ಯ ವರ್ಧಯಂತಿ ಪುನಃ ಪ್ರಜಾ. ಸೇವಕರನ್ನು, ಸೈನಿಕರನ್ನು ರಾಜ ಯುದ್ಧದಲ್ಲಿ ತೊಡಗಿಸ್ತಾನೆ. ಯುದ್ಧ ಕಾಲದಲ್ಲಿ ಬೇಕಾದಷ್ಟು ಜನರಿಗೆ ಒತ್ತಡ ಇರುತ್ತೆ. ಏನು ಒಬ್ಬರೇ ಇಬ್ಬರೇ ಯುದ್ಧ ಕಾಲಕ್ಕೆ ಬೇಕಾದವರು ಅಲ್ವಾ? ಅವರೆಲ್ಲರನ್ನ ಯುದ್ಧದಲ್ಲಿ ತೊಡಗಿಸ್ತಾನೆ. ಗೆದ್ದರೆ ಅವರೆಲ್ಲರನ್ನ ಬೆಳೆಸ್ತಾನೆ. ಅಪವಿದ್ಯಂತಿ ಪಾಪಾನಿ ಯಜ್ಞದಾನ ತಪೋಬಲಾಹ ಅನುಗ್ರಹೇಣ ಭೂತಾನಾಂ ಪುಣ್ಯಮೇಷಾಂ ಪ್ರವರ್ಧತೆ. ಕ್ಷತ್ರಿಯರಿಗೆ ದಾನ, ಯಜ್ಞ, ತಪಸ್ಸು ಈ ಬಲದಿಂದ
ಎಲ್ಲ ಪಾಪಗಳು ಪುಡಿ ಆಗ್ತವೆ. ಜೀವರನ್ನು ಅನುಗ್ರಹ ಮಾಡ್ತಾನೆ, ಪುಣ್ಯ ಬೆಳೆಯುತ್ತೆ. ಯಥೈವ ಕ್ಷೇತ್ರ ನಿರ್ವಾಹೋ ನಿರ್ದಹೇತ್ ಕ್ಷೇತ್ರಮೇಕದಾ ಹಿನಸ್ತಿ ಧಾನ್ಯ ಕಕ್ಷಂಚ ನ ಚ ಧಾನ್ಯಂ ವಿನಶ್ಯತಿ. ನೋಡಿ, ಹೊಲ ಉಳುವವರು ಏನು ಮಾಡ್ತಾರೆ? ಕೆಲವೊಂದು ಬೆಳೆ ಇರುತ್ತೆ. ಇವು ಉದಾಹರಣೆ ಕಬ್ಬು ಅಂತ ಇಟ್ಕೊಳ್ಳೋಣ. ಸುಡ್ತಾರೆ. ಕಬ್ಬು ಬೆಳೆದ ಮೇಲೆ ಭೂಮಿಯನ್ನು ಸುಡ್ತಾರೆ, ಅದು ಸುಡಲೇಬೇಕು. ಹಾಗೆ ಸುಟ್ಟದ್ದು ಫಲವತ್ತಾಗತ್ತೆ, ಮತ್ತೆ ಭೂಮಿ ಬೇರೆ ಬೆಳೆಯನ್ನು ಬೆಳೀತಾರೆ. ರಾಜರು ಅಷ್ಟೇ. ಯುದ್ಧ ಕಾಲದಲ್ಲಿ ಕೆಲವು ಸಂತತಿ ನಾಶ ಆಗತ್ತೆ, ಕೆಲವು ಜನರ ಬಾಳು ದಿಕ್ಕಾಪಾಲಾಗ್ತದೆ. ಆದರೆ ಮತ್ತೆ ಗೆದ್ದಾಗ ಅವರೆಲ್ಲರನ್ನೂ ಕೂಡ ಮತ್ತೆ ಮೇಲ್ಗಡೆ ಎತ್ತುತ್ತಾನೆ. ಅದೊಂದು ಅನಿವಾರ್ಯ ಪ್ರಕ್ರಿಯೆ, ತೋಟದಲ್ಲಿ ಅನಿವಾರ್ಯ ಪ್ರಕ್ರಿಯೆ. ಪ್ರಾಸಂಗಿಕವಾಗಿ ಒಂದು ಮಾತು ಹೇಳ್ತೇನೆ ನಿಮಗೆ. ಕಬ್ಬನ್ನು ಬೆಳೆದು ಸುಡ್ತಾರಲ್ಲ ಭೂಮಿಯನ್ನ, ಅದೊಂದು ಪ್ರಕ್ರಿಯೆ ನಮ್ಮ ಚಿಂತನೆಯಲ್ಲೂ ಅಳವಡಿಸ್ಕೊಳ್ಬೇಕು. ಒಂದು ಸರ್ತಿ ಒಂದು ಟೆಕ್ಸ್ಟ್ ಓದ್ತಾನೆ, ಆಮೇಲೆ ಬೇರೆ ರೀತಿಯಾಗಿ ಯೋಚನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು, ಹಿಂದಿನದ್ದನ್ನು ಮರಿಬೇಕು. ಇಲ್ಲ ಅಂದರೆ ನೀವು ಬೇರೆ ಅರ್ಥ, ಬೇರೆ ಆಯಾಮ ಕಂಡುಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಒಂದು ಗ್ರಂಥ ಓದಿದ ಮೇಲೆ ಒಂದು ಸ್ವಲ್ಪ ಬಿಡುವು ಕೊಡೋದು ಒಳ್ಳೆಯದು. ಹೊಸ ಆಯಾಮದಿಂದ ಮತ್ತೆ ನೋಡಲಿಕ್ಕಾಗಿ. ಇಲ್ಲಿ ಭೀಷ್ಮಾಚಾರ್ಯರು ಹೇಳೋದು ನೋಡಿ, ಯಥೈವ ಕ್ಷೇತ್ರ ನಿರ್ವಾಹೋ. ಕ್ಷೇತ್ರ ನಿರ್ವಾಹ ಅಂದರೆ ರೈತ, ಕೃಷಿಕ ಅಥವಾ ಆ ಭೂಮಿಯನ್ನು ನೋಡಿಕೊಳ್ಳುವವ. ನಿರ್ದಹೇತ್ ಕ್ಷೇತ್ರಮೇಕದಾ, ಒಮ್ಮೊಮ್ಮೆ ಆ ಭೂಮಿಯನ್ನು ಸುಡ್ತಾನೆ. ಕ್ಷೇತ್ರಂ ನಿರ್ದಹೇತ್ ಧಾನ್ಯ ಹಿನಸ್ತಿ ಧಾನ್ಯ ಕಕ್ಷಂಚ ನ ಚ ಧಾನ್ಯಂ ವಿನಶ್ಯತಿ. ಧಾನ್ಯ ಕಕ್ಷ ಅಂದರೆ ಧಾನ್ಯದ ಬೆಳೆ. ಆ ಬೆಳೆಗೆ ಕಾರಣವಾದ ಬೇರೆ ಬೇರೆ ಗಿಡ, ಮೊಂಡು ಗಿಡ ಇತ್ಯಾದಿಗಳು, ಅದನ್ನು ಸುಡ್ತಾನೆ. ಆದರೆ ನಚ ಧಾನ್ಯಂ ವಿನಶ್ಯತಿ, ಧಾನ್ಯ ನಾಶ ಆಗೋಲ್ಲ, ಅದು ನೆನಪಿರಲಿ ಅಂತಾರೆ. ಏವಂ ಶಸ್ತ್ರಾಣಿ ಮುಂಚಂತೋ ಝಂತ್ಯವಧ್ಯಾನನೇಕಧಾ ತಸ್ಯೈಷಾ ನಿಷ್ಕೃತಿರ್ದೃಷ್ಟ ಭೂತಾನಾಂ ಭಾವನಂ ಪುನಃ. ಯಾವ ರೀತಿ ಕಬ್ಬು ಮೊದಲಾದವುಗಳನ್ನು ಬೆಳೆಯುವವ ಭೂಮಿಯನ್ನು ಸುಟ್ಟ ಪಾಪಕ್ಕೆ ಒಳಗಾಗೋದಿಲ್ವೋ, ಯಾಕೆಂದರೆ ಮತ್ತೆ ಬೆಳೆಯನ್ನು ಬೆಳೆಯುವುದರಿಂದ, ಹಾಗೆ ಒಬ್ಬ ರಾಜ ಯುದ್ಧದಲ್ಲಿ ಅವನ ಕೈ ಕೆಳಗಡೆ ಇರುವ ಅನೇಕ ಜನ ಸಾಯ್ತಾರಾದರೂ ಮತ್ತೆ ಅವರ ಸಂತತಿಯನ್ನು ಬೆಳೆಸುವುದರಿಂದ ಅದು ಪ್ರಾಯಶ್ಚಿತ್ತವಾಗತ್ತೆ. ತಸ್ಯೈಷಾ ನಿಷ್ಕೃತಿರ್ದೃಷ್ಟ ಭೂತಾನಾಂ ಭಾವನಂ ಪುನಃ. ಭೂತಾನಾಂ ಭಾವನಂ ನಿಷ್ಕೃತಿ. ಜೀವರನ್ನು ಬದುಕಿಸುವುದು, ಬೇರೆಯವರನ್ನು ಪುಷ್ಟಿಗೊಳಿಸುವುದು ಏನು? ನಿಷ್ಕೃತಿ, ಪ್ರಾಯಶ್ಚಿತ್ತ. ಅದರಿಂದಾಗಿ ರಾಜನ, ಆದರೆ ಈಗ ಆ ಭಾವನೆ ಇಲ್ಲ ನೋಡಿ. ಮೊದಲು ಅಮೇರಿಕಾದಲ್ಲಿ ಶುರು ಆಯಿತು, ಅಷ್ಟು ಜನರನ್ನು ಕೊಂದಿರಿ ನೀವು. ಅಲ್ಲ, ಅವ್ರದ್ದು ಉದ್ದೇಶವೇ ಕೆಟ್ಟದಿರುತ್ತೆ ಬಿಡಿ, ಹೇಳಿದ್ದು. ಇವತ್ತಿನ ಜನರ ಮೆಂಟಾಲಿಟಿ ಹೇಗೆ ಅಂದರೆ, ಅಷ್ಟು ಜನರನ್ನು ಕೊಂದಿರಿ ನೀವು ಅಂತ ಹೇಳಿ ನಾಗರಿಕರು ಪ್ರತಿಭಟನೆ ಮಾಡಿದ್ರು. ವಿಯೆಟ್ನಾಂ ಯುದ್ಧದಲ್ಲಿ ಮತ್ತು ಇತ್ತೀಚೆಗೆ ಈ ಅಫ್ಘಾನಿಸ್ತಾನನ್ನು ಅಮೇರಿಕಾದವರು ತೊರೆದರು. ಅದಕ್ಕೆ ಕಾರಣ ಏನು ಅಂದರೆ ನಾಗರಿಕರ ಪ್ರತಿಭಟನೆ. ನಮ್ಮ ಸೈನಿಕರನ್ನು ನೀವು ಕೊಂದಿರಿ, ನಮ್ಮ ಜನರನ್ನು ಕೊಂದಿರಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಯಾವ ಪ್ರಯೋಜನವೂ ಇಲ್ಲ, ಹಿಂದೆ ತೆಗೆದುಕೊಳ್ಳಿ ಅಂತಂದರು. ಹಿಂದೆ ತಕ್ಕೊಂಡ್ರು. ಯಾಕೆಂದರೆ ನಾಗರಿಕರ
ಒಂದು ಒತ್ತಡದಿಂದ. ಪ್ರಾಚೀನರಲ್ಲಿ ಹಾಗಿರಲಿಲ್ಲ. ಕ್ಷತ್ರಿಯರು ಇರೋದೇ ಅದಕ್ಕೆ. ಅಂದರೆ ಈ ತರಹ ಬೇರೆ ರಾಷ್ಟ್ರಗಳಲ್ಲಿ ನೆಲೆ ನಿಂತು ಅವರ ಆಂತರಿಕ ವ್ಯವಹಾರದಲ್ಲಿ ಮೂಗು ತೂರಿಸೋದು ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಅವರ ಸಂಸ್ಕೃತಿಗಳನ್ನು ಬೇರೆ ಮಾಡೋದೆಲ್ಲ ಇರಲಿಲ್ಲ. ಯಾಕೆ ಹೇಳಿದೆ ನಾನು ಅಂದರೆ, ಭಾರತದ ದೃಷ್ಟಿಕೋನ ಏನು? ರಾಜನ ಕೆಳಗಡೆ ಇರುವ ಸೈನಿಕರು ಸಾಯ್ತಾರೆ, ಆ ಪಾಪ ಅದು ಪ್ರಾಯಶ್ಚಿತ್ತ ಏನು? ಭೂತಾನಾಂ ಭಾವನಂ ನಿಷ್ಕೃತಿ ಅಂತಾರೆ. ಏವಂ ಶಸ್ತ್ರಾಣಿ ಮುಂಚಂತೋ ಘಂತವಧ್ಯಾನನೇಕಧಾ. ಹೌದು, ಕೊಲ್ಲಬಾರದವರನ್ನು ಕೊಲ್ತಾರೆ. ನಮ್ಮ ಸೈನಿಕರು ಎಷ್ಟೋ ಜನ ಕೊಲ್ಲಬಾರದು ಯೋಗ್ಯರಿರ್ತಾರೆ, ಅಂಥವರು ಸಾಯ್ತಾರೆ. ಈಗ ಧರ್ಮರಾಜನಿಗೆ ಪಾಪ ಬಂತ, ಅವನು ಕೈ ಕೆಳಗಡೆ ಎಂತೆಂಥವ್ರು ಹೋದರು. ವಿರಾಟ, ದೃಪದನ ಮಕ್ಕಳು, ಸಾತ್ಯಕಿಯ 10 ಜನ ಮಕ್ಕಳು ಎಲ್ಲರೂ ಹೋದರು. ಭೂರಿಶ್ರವಸ್ಸನ್ನು ಕೊಲ್ಲಬೇಕಾಯಿತು. ಯಜ್ಞಶೀಲ ಅಂತ ಭೂರಿಶ್ರವಸ್ತನಿಗೆ ಹೆಸರು. ಅವನ ಧ್ವಜದ ಚಿಹ್ನೆ ಯೂಪ. ಯೂಪ ಅಂದರೆ ಯಜ್ಞದಲ್ಲಿ ಬಲಿಗಂಭ, ಯೂಪಧ್ವಜ ಅಂತ ಕರೀತಾರೆ ಅವನ್ನ, ಭೂರಿಶ್ರವಸ್ಸನ್ನ. ಆ ಭೂರಿಶ್ರವಸ್ಸನ್ನ ಇವರೇ ಕೈಯಾರೆ ಕೊಲ್ಲಬೇಕಾಯಿತು. ಅದು ಆ ಪಾಪ ಬಂತ ಧರ್ಮರಾಜಾದಿಗಳಿಗೆ? ಇಲ್ಲ. ಯಾಕೆಂದರೆ ಭೂತಾನ ಭಾವನಂ, ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಮತ್ತೆ ಅವರು. ಸ ಸರ್ವಯಜ್ಞೈರೀಜಾನೋ ಯೋ ಭೂತಾನಿ ತದಾನರ್ಥಾತ್ ಭಯಾತ್ ಕ್ಲೇಶಾಚ್ಚ ರಕ್ಷತಿ ದಸ್ಯುಭ್ಯ ಪ್ರಾಣದಾತ ಚ ಧನದ ಸುಖದೋ ವಿರಾಟ್. ಯಾರು ಜನರನ್ನು ಅನರ್ಥದಿಂದ ಪಾರು ಮಾಡ್ತಾನೋ, ಭಯದಿಂದ ಪಾರು ಮಾಡ್ತಾನೋ, ಕ್ಲೇಶದಿಂದ ಪಾರು ಮಾಡ್ತಾನೋ, ಕಳ್ಳರನ್ನು ಕೊಂದು ಇವರಿಗೆ ಪ್ರಾಣವನ್ನು ನೀಡುತ್ತಾನೋ, ಯಾರು ಹಣವನ್ನು ನೀಡುತ್ತಾನೋ, ಯಾರು ಸುಖವನ್ನು ನೀಡುತ್ತಾನೋ ಅವನು ವಿರಾಟ್, ಚಕ್ರವರ್ತಿ ಆಗ್ತಾನೆ. ಚಕ್ರ ಅಂದರೆ ಎಂತ ಗೊತ್ತಾ? ರಾಷ್ಟ್ರ ಅಂತ. ಚಕ್ರಂ ರಾಷ್ಟ್ರಂ ಪ್ರಕೀರ್ತಿತಂ. ಹಲವಾರು ರಾಜ್ಯಗಳನ್ನು ಒಳಗೊಳ್ಳೋದು ಒಂದು ಚಕ್ರ. ಆ ಚಕ್ರದ ಸುತ್ತಲೂ ಇರುವ ರಾಷ್ಟ್ರಗಳನ್ನು ಚಕ್ರ ಅಂತ ಕರೀತಾರೆ. ಅದರ ಒಡೆಯ, ಗೊತ್ತಾಯ್ತಾ? ಚಕ್ರವರ್ತಿ ಅಂದರೆ ಟೈರಂಗಡಿ ಮಾಲೀಕ ಅಲ್ಲ. ಚಕ್ರವರ್ತಿ ಅಂತ ಹೇಳಿದ್ರೆ ಹಲವಾರು ರಾಜರ ದೊರೆ, ಅವನು ವಿರಾಟ್. ಸ ಸರ್ವಯಜ್ಞೈರೀಜಾನೋ ರಾಜಾವಾ ಭಯದಕ್ಷಿಣೈ ಅನುಭೂಯೇಹ ಭದ್ರಾಣಿ ಪ್ರಾಪ್ನೋತೀಂದ್ರ ಸಲೋಕತಾಂ. ಯಾರು ಯಜ್ಞಗಳಿಂದ ದೇವರನ್ನು ಆರಾಧಿಸ್ತಾನೋ, ಆ ಯಜ್ಞಗಳಿಂದ ಕೊಡಬೇಕಾದದ್ದೇನು ಅಂದರೆ ಅಭಯವೆಂಬ ದಕ್ಷಿಣ. ದಕ್ಷಿಣ ಅಂದರೆ ದಕ್ಷಿಣ ಜ್ಞಾನ ಸಂದೇಶ ಅಂತ ಭಾಗವತ ಏಕಾದಶ ಸ್ಕಂಧ. ಅದು ಒಂದು ಪ್ರಶ್ನೆ, ಒಂದೇ ವರ್ಡಿನ ಉತ್ತರ, ಒಂದೇ ವರ್ಡಿನ ಪ್ರಶ್ನೆ, ಒಂದೇ ಪದದ ಪ್ರಶ್ನೆ, ಒಂದೇ ಪದದ ಉತ್ತರ ಇದೆ 11ನೇ ಸ್ಕಂದದಲ್ಲಿ. ಸೊಗಸಾಗಿದೆ. ಅಲ್ಲಿ ಉದ್ಧವ ಕೇಳ್ತಾನೆ ದಕ್ಷಿಣ ಅಂದರೆ ಏನು ಅಂತ. ಜ್ಞಾನ ಸಂದೇಶ ಅಂತಾರೆ. ಯಾವುದು ಜ್ಞಾನಕ್ಕೆ ಯೋಗ್ಯವೋ, ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಎರಡೂ ಕಡೆಯಿಂದ ಯೋಗ್ಯವಾಗ್ತದೋ ಅದನ್ನು ದಕ್ಷಿಣ ಅಂತ ಕರೀತಾರೆ. ಈಗ ಗೊತ್ತಾಯ್ತಾ? ವಿದ್ವಾಂಸರಿಗೆ ಯಾಗಶಾಲೆ, ಇದು ಪುರೋಹಿತರಿಗೆ ಯಾಕೆ ದಕ್ಷಿಣ ಅಂತ ಹೇಳ್ತೇವೆ ಅದನ್ನು ಅಂದರೆ, ಅದು ಕರ್ಮ ಮಾಡಿದ್ರೆ ಮುಂದೆ ಅದು ಕರ್ಮ ಚೆನ್ನಾಗಿ ಆಗಿ ಅದು ಜ್ಞಾನಕ್ಕೆ ಕಾರಣ ಆಗತ್ತೆ. ಅಥವಾ ನೇರವಾಗಿ ನೀವು ಒಂದು ಗ್ರಂಥವನ್ನು ಕೇಳಿದರೆ ಅದಕ್ಕೆ ಸಲ್ಲಿಸುವ ಒಂದು ಕೃತಜ್ಞತೆ ಏನಿದೆ, ಅದು ಕೊಡುಕೊಳ್ಳುವಿಕೆ, ವಿನಿಮಯ, ಅದು ಕೂಡ ದಕ್ಷಿಣ. ಯಾಕೆಂದರೆ ಜ್ಞಾನ ಸಾಧನ ಆದ್ದರಿಂದ. ಹೀಗಾಗಿ ಅಭಯ ದಕ್ಷಿಣಾಕವಾದದ್ದು ಯಾಗ. ಒಂದು ಯಾಗ ಮಾಡಿದರೆ ಎಷ್ಟು ಜನರಿಗೆ ನೆಮ್ಮದಿ ಅಂದರೆ ಅಷ್ಟು ಜನರಿಗೆ ನೆಮ್ಮದಿ. ನಿಮ್ಮ ನಿಮ್ಮ ಕ್ರಿಯೆಗಳನ್ನು
ನಾನು ಆನಂದಿಸ್ತೇನೆ, ಗೌರವಿಸ್ತೇನೆ ಅಂತ ಅದರ ಅರ್ಥ. ನೋಡಿ, ಅವಾಗ ಯಜ್ಞ ಮಾಡುವುದು ಅಂದರೆ ಊರು ಹೊರಗಡೆ ಹೋಗ್ತಾ ಇದ್ರು. ಯಾಗಶಾಲೆ ಕಟ್ಟಬೇಕಿತ್ತು. ಆ ಯಾಗಶಾಲೆ ಇದು ಯಾಗ ಮುಗಿದ ಮೇಲೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿಬಿಡೋರು. ಊರ ಹೊರಗಡೆ ಯಾಗ ಆಯ್ತೆ, ಊರ ಹೊರಗಡೆ ಯಾಗ. ಹಾಗೆ ಊರ ಹೊರಗಡೆ ಯಾಗ ಮಾಡಿ ಅಲ್ಲಿ ಲೋಹಕಾರನಿಗೆ ಕೆಲಸ ಉಂಟು. ಆಮೇಲೆ ಅಡಿಗೆಯವರಿಗೆ ಕೆಲಸ ಉಂಟು. ಯಜ್ಞದ ಬಿಡುವಿನ ವೇಳೆಯಲ್ಲಿ ನರ್ತನ ಎಲ್ಲ, ಅವಾಗೆಲ್ಲ ಕಲೆ ಅಂತಂದರೆ ದೇವರಿಗೆ ಸಮರ್ಪಿತವಾಗುವುದು ಅಂತ, ಅಷ್ಟು ಪವಿತ್ರವಾದ ಭಾವನೆ. ನೀವು ಸ್ವಾಮಿಗಳ ಅಂದರೆ ಸನ್ಯಾಸಿಗಳ ಕೆಳಗಡೆ ಬಂದ ದೇವಸ್ಥಾನಗಳನ್ನು ಮಾತ್ರ ನೋಡಿದ್ದೀರ. ಸ್ವಲ್ಪ ಕಣ್ಣು ತೆರೆದರೆ ರಾಜರ ಆಳ್ವಿಕೆಗೆ ಒಳಪಟ್ಟ ದೇವಸ್ಥಾನದಲ್ಲಿ ನೋಡಿ ರಂಗಶಾಲೆ ಇರುತ್ತೆ. ಅಲ್ಲಿ ಗಣಭೋಗ್ಯರು ಬಂದು ಅಲ್ಲಿ ನರ್ತನ ಮಾಡಬೇಕು, ದೇವದಾಸಿಯರು ಅಂತ. ಅವರಿಗೆ ಎಲ್ಲ ಕಲೆಯನ್ನು ಅಲ್ಲಿ ಪ್ರದರ್ಶಿಸಬೇಕು ಅವರು. ಹಾಗೆ ಅವರು ಮಿಗಿಲು, ಎಲ್ಲರಿಗೂ ಕೂಡ ಆಶ್ರಯ. ಯಾಗದಲ್ಲೇ ಅದಿರ್ತಿತ್ತು. ಸನ್ಯಾಸಿಗಳು ಅದಕ್ಕೆ ಒಂದು ಕಾಲದಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಇರ್ತಿರಲಿಲ್ಲ. ಆಮೇಲೆ ಯಾವಾಗ ಸನ್ಯಾಸಿಗಳು ಅವ್ರ ಮಠದಲ್ಲಿ ಮಾತ್ರ ಇರಬೇಕಿತ್ತು. ಆಮೇಲೆ ಕಾಲಕ್ರಮೇಣ ಬದಲಾಯಿತು, ದೇವಸ್ಥಾನವನ್ನು ಅವರಿಗೆ ಕೊಟ್ಟರು. ಆ ದೇವಸ್ಥಾನದಲ್ಲಿ ನೋಡಿ, ಮಠವೇ ಅದು, ಅಲ್ಲಿ ಒಂದೇ ಒಂದು ರಂಗಶಾಲೆ ಇರುತ್ತಾ? ಇರಲ್ಲ. ಕೃಷ್ಣ ಮಠದಲ್ಲಿ ಉಂಟಾ? ಇಲ್ಲ, ಅದು ಮಠ. ಅದು ಮಠ ಅಂದರೆ ಛಾತ್ರಾದಿ ನಿಲಯ, ಮಠಶ್ಛಾತ್ರಾದಿ ನಿಲಯ. ಅಂದರೆ ನಾವು ಈ ರಾಜರ ಕೈನಲ್ಲಿ ನೋಡುವಾಗ ನಮಗೆ ಯಜ್ಞ ಮಾಡಿದ ಅಂತಂದರೆ ಎಲ್ಲರಿಗೂ ಅಭಯ, ಎಲ್ಲವೂ ಬೆಳೆಯುತ್ತೆ. ಅವನು ಅನುಭೂಯೇಹ ಭದ್ರಾಣಿ, ಈ ಲೋಕದ ಸೊಬಗುಗಳನ್ನೆಲ್ಲ ಅನುಭವಿಸ್ತಾನವನು. ಪ್ರಾಪ್ನೋತಿ ಇಂದ್ರ ಸಲೋಕತಾಂ, ಇಂದ್ರನ ಲೋಕವನ್ನು ಹೊಂದುತ್ತಾನೆ. ಸ ಸರ್ವಯಜ್ಞೈರಿ ಬ್ರಾಹ್ಮಣಾರ್ಥೇ ಸಮುತ್ಪನ್ನೇ ಯೋಭಿನಿಷ್ಪತ್ಯ ಯುಧ್ಯತಿ ಆತ್ಮಾನಂ ಯೂಪಮುಚ್ಛ್ರಿತ್ಯ ಸ ಯಜ್ಞೋನಂತ ದಕ್ಷಿಣ. ಬ್ರಾಹ್ಮಣಾರ್ಥೇ ಸಮುತ್ಪನ್ನೇ, ಬ್ರಾಹ್ಮಣರಿಗೆ ಆಪತ್ತು ಉಂಟಾದಾಗ ತನ್ನನ್ನು ಯೂಪ, ಬಲಿಗಂಬ ಅಂತ ಭಾವಿಸಿಕೊಂಡು, ನನ್ನ ಚಟುವಟಿಕೆಗಳೇ ಈ ಯಜ್ಞಕ್ಕೆ, ಸಂಗ್ರಾಮ ಯಜ್ಞಕ್ಕೆ ಸಲ್ಲಬೇಕಾದ ಪಶು ಅಂತ ಅಂದುಕೊಂಡು ಯಾರು ತನ್ನನ್ನೇ ಹೋಮಿಸಿಕೊಳ್ಳುತ್ತಾನೋ ಅವನು ಎತ್ತರಕ್ಕೆ ಏರುತ್ತಾನೆ. ಸಯಜ್ಞ ಅನಂತ ದಕ್ಷಿಣ, ಅನಂತವಾದ ದಕ್ಷಿಣೆಯನ್ನು ಕೊಟ್ಟ ಪುಣ್ಯ ಬರುತ್ತವನಿಗೆ. ಈ ತರಹದ ಯಾಗವನ್ನು ಎಲ್ಲರೂ ಮಾಡಬಹುದಾದದ್ದು. ಸನ್ಯಾಸಿಗಳು ಯಾಗ ಮಾಡಬಾರದು, ಹೌದು, ಯಾಗ ಮಾಡಲಿಕ್ಕಿಲ್ಲ. ಸನ್ಯಾಸಿಗಳು ಯಾಗ ಮಾಡಲಿಕ್ಕಿಲ್ಲ, ಅವರು ಸೃಕ್ಸ್ರುವವನ್ನು ಹಿಡಿದು ಯಾಗ ಮಾಡಲಿಕ್ಕಿಲ್ಲ. ಅವ್ರಿಗೂ ಯಜ್ಞ ಇದೆ, ಎಲ್ರಿಗೂ ಯಜ್ಞ ಇದೆ. ತೈತ್ತಿರೀಯ ಆರಣ್ಯಕದಲ್ಲಿ ನೀವು ನೋಡಬೇಕು. ತಸ್ಯೈವಂ ವಿದುಚೋ ಯಜ್ಞಸ್ಯಾತ್ಮಾ ಯಜಮಾನಃ ಶ್ರದ್ಧಾ ಪತ್ನಿ ಶರೀರಂ ಇದ್ಮಂ ಉರೋವೇದಿಹಿ ಲೋಮಾನಿ ಬರ್ಹಿಃ ಹೃದಯಂ ಯೂಪಃ ಕಾಮ ಆಜ್ಯಂ ಮನ್ಯುಪಶು ತಪೋಗ್ನಿರ್ದಮಶ್ಚಮಯಿತ ವಾಗ್ಭೋತ ಪ್ರಾಣ ಉದ್ಗಾತ ಅಂತ ಯಜ್ಞ ನೀವು ಒಳಗಡೆಯೇ ಮಾಡಬಹುದು. ನಾನೇ ಯಜಮಾನ. ಯಾಗ ಮಾಡಬೇಕಾದ್ರೆ ಪತ್ನಿ ಬೇಕು, ಶ್ರದ್ಧೆಯೇ ಪತ್ನಿ, ಕಟ್ಟಿಗೆ ಬೇಕು, ಶರೀರವೇ ಕಟ್ಟಿಗೆ, ವೇದಿಕೆ ಬೇಕು. ವೇದಿ ಅಂದರೆ ಯಜ್ಞಕುಂಡ. ಉರೋ ವೇದಿಹಿ, ಮನಸ್ಸು ಅನ್ನೋದು ಯೂಪ, ಕಾಮವೇ ಆಜ್ಯ, ತುಪ್ಪ, ನಮ್ಮ ಬಯಕೆಯೇ ತುಪ್ಪ. ಹೀಗೆ ಯಾರು ಬೇಕಾದರೂ ಯಜ್ಞ ಮಾಡಬಹುದು. ಕ್ಷತ್ರಿಯರಿಗೆ ಮಾಡುವ ಯಜ್ಞ ಇದು.
ಅಭಿತೋ ವಿಕಿರನ್ ಶತ್ರುನ್ ಪ್ರತಿಗೃಹನ್ ಶರಾನ್ಸ್ತುಯ ನ ತಸ್ಮಾತ್ರಿದಶಾಶ್ರೇಯೋ ಭೂತಂ ಪಶ್ಯಂತಿ ಕಿಂಚನ. ಅಭಿತಃ ವಿಕಿರನ್ ಶತ್ರುನ್, ಇದು ಕನ್ಕ್ಲೂಡ್ ಮಾಡಿಬಿಡ್ತೇನೆ. ಅದರಿಂದಾಗಿ ಬ್ರಹ್ಮಚರ್ಯದವರು ಯಾಗ ಮಾಡಲಿಕ್ಕಿಲ್ವಾ? ಮಾಡಬಹುದು. ಗೃಹಸ್ಥರಂತೂ ಸರಿಯೇ ತರಿ. ದೊಡ್ಡ ದೊಡ್ಡ ಯಾಗ ಮಾಡಲಿಕ್ಕಾಗಲಿಲ್ಲ ಅಂದರೂ ಈ ಕ್ರಿಯೆಯೇ ಒಂದೊಂದು ಯಜ್ಞ. ಅದಕ್ಕೆ ಗೀತೆಯಲ್ಲಿ ಕೂಡ ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಅಂತ. ಬಹಳ ತರಹದ ಯಜ್ಞಗಳು. ಯಜ್ಞ ಅಂದರೆ ಒಂದು ಕುಂಡ ಮಾಡಿ ಅಲ್ಲಿ ಅಗ್ನಿಯಲ್ಲಿ ಹೋಮ ಮಾಡೋದೇ ಅಲ್ಲ, ಅವರವರ ಕರ್ತವ್ಯವೇ ಯಜ್ಞ. ಅದರಿಂದಾಗಿ ಯಜ್ಞಾತ್ ಭವತಿ ಪರ್ಜನ್ಯ. ಅವರವರ ಕರ್ತವ್ಯ ಮಾಡಿದ್ರೆ ಮಳೆ ಬರುತ್ತೆ. ಅಮೇರಿಕೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾಗವೇ ಮಾಡಲ್ವಲ್ಲ, ಮಳೆ ಬರಲ್ವಾ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಅವರಿಗೆ ಸಮ್ಮತವಾದ ಯಾಗವನ್ನು, ಯಜ್ಞವನ್ನು, ದೇವರ ಪೂಜೆ ಅಂತ ಅವ್ರು ಮಾಡಿದ್ರೆ ಖಂಡಿತ ಬರುತ್ತೆ. ಯಜ್ಞ ಅನ್ನೋದ ಸಂಕುಚಿತವಾದ ಅರ್ಥ ಇಲ್ವೇ ಇಲ್ಲ, ವೇದದಲ್ಲಿಯೇ ಇಲ್ಲ. ನಮ್ಮ ದೃಷ್ಟಿ ಸಂಕುಚಿತ ಆಗಬಾರದಷ್ಟೆ. ಬ್ರಹ್ಮಚರ್ಯದವರು ಯಾಗ ಮಾಡಬಹುದು. ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ, ಮದುವೆ ಆಗಿರೋರಿಗೆಲ್ಲ ಏನು ಚೆನ್ನಾಗೇನು ಯಾಗ ಮಾಡಲಿಕ್ಕಾಗಲ್ಲ. ಅಗ್ನಿಹೋತ್ರವೇ ನಾವು ಬಿಟ್ಟಿದ್ದೀವಿ. ಈಗ ಅಗ್ನಿಹೋತ್ರ ಎಲ್ಲಿ ಮಾಡ್ತಾ ಇದ್ದೀವಿ? ಒಬ್ಬರು ಬೆಂಗಳೂರಿನ ಬ್ರಹ್ಮಣಸ್ಪತಿ ಒಬ್ಬರಿದ್ದರು. ಈಗ ನಾನು ಯಾವ ಸ್ವಾಮಿಗಳಿಗೂ ನಮಸ್ಕಾರ ಮಾಡೋಲ್ಲ ಅಂತ, ದೊಡ್ಡ ವಿದ್ವಾಂಸರು. ನಾನು ಯಾವ ಸ್ವಾಮಿಗಳಿಗೂ ನಮಸ್ಕಾರ ಮಾಡೋದಿಲ್ಲ, ಯಾಕೆಂದರೆ ಯಾರೂ ಕೂಡ ಯತಿ ಧರ್ಮದಲ್ಲಿಯೇ ಇಲ್ಲ ಅಂತ ಅವ್ರ ವಾದ. ಅದಕ್ಕೆ ನಮ್ಮ ಸುವಿದ್ಯೇಂದ್ರರು, ಆಗ ಅವ್ರಿಗಿನ್ನೂ ಆಶ್ರಮ ಆಗಿರಲಿಲ್ಲ, ಗುರು ವೆಂಕಟಾಚಾರ್ಯರು, ಅವರು ಹೇಳಿದ್ರು, ಈಗ ಯಾವ ಗೃಹಸ್ಥರೂ ಇಲ್ಲ ಅಗ್ನಿಹೋತ್ರ ಮಾಡದೇ ಇರೋದ್ರಿಂದಾಗಿ ಎಂದು. ಹಾಗಲ್ಲ, ಅದು ಒಬ್ಬನಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಬೇಕು, ಪ್ರೀತಿಯಿಂದ ನೋಡಬೇಕು. ಎಲ್ಲರಲ್ಲಿಯೂ ಕೆಟ್ಟದ್ದನ್ನೇ ಕಾಣ್ತಾ ಹೋದರೆ ಮುಗಿದೇ ಹೋಯಿತು. ಯಾರು ಯತಿಗಳಿಲ್ಲ ಈಗ ಅಂತಂದರೆ, ಹೌದಪ್ಪ, ಯಾರಾದರೂ ಗೃಹಸ್ಥರಿದ್ದಾರಾ? ಯಾರಾದರೂ ಬ್ರಹ್ಮಚಾರಿಗಳಿದ್ದಾರಾ? ಇಲ್ಲ. ಹಾಗಾಗತ್ತೆ. ಅದರಿಂದಾಗಿ ಎಲ್ಲರೂ ಯಾಗ ಮಾಡಬಹುದು. ಗೃಹಸ್ಥರಿಗೇನು ಯಾಗ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಗ್ನಿಹೋತ್ರ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾಡ್ತಾ ಇರೋದು ಹೋಮ. ಅದರಿಂದ ಬ್ರಹ್ಮಚರ್ಯದಲ್ಲಿರುವವರು, ವಾನಪ್ರಸ್ಥರು, ಯತಿಗಳು ಅವರು ಕೂಡ ಹೋಮ ಮಾಡಬಹುದು. ಆದರೆ ಹೋಮದ ರೀತಿ ಬೇರೆ ಬೇರೆ. ಹೃದಯದಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿಕೊಂಡು ಕಠೋಪನಿಷತ್ತಿನಲ್ಲಿ ಹೇಳಿದಂತೆ 1 ವರ್ಷ 160 ದಿನಗಳೆಂಬ ಇಟ್ಟಿಗೆಗಳು, ಅದರಲ್ಲಿ ಕಾಲವೆಂಬ ಕುಂಡದಲ್ಲಿ ದೇವರನ್ನು ಆರಾಧನೆ ಮಾಡಬಹುದು, ಯತಿಗಳು ಮಾಡಬಹುದು. ಯಾ ಇಷ್ಟಕ ಯಾವತೀರ್ವ ಯಥಾವ. ಹೃದಯ ಅನ್ನುವ ಕುಂಡ 360 ಮೂಳೆಗಳೆಂಬ ಇಟ್ಟಿಗೆ, ಅದರ ನಡುವೆ ಇರುವ ದೇವರನ್ನು ಆರಾಧನೆ ಮಾಡುವುದು. ಹೃದಯದ ನಡುವೆ ಇರುವ ದೇವರನ್ನು ಆರಾಧನೆ ಮಾಡುವುದು. ಇದು ಸನ್ಯಾಸಿಗಳು ಮಾಡ್ಲಿಕ್ಕೆ ಬರಲ್ವಾ? ಬ್ರಹ್ಮಚರ್ಯದವರು ಮಾಡ್ಲಿಕ್ಕೆ ಬರಲ್ವಾ? ಎಲ್ಲರೂ ಮಾಡ್ಬೋದು. ಮದುವೆ ಆಗದೇ ಇದ್ದವರು, ಮದುವೆ ಆದವರು ಎಲ್ಲರೂ ಮಾಡಬಹುದು. ಹೀಗಾಗಿ ರಾಜ ಯಾಗವನ್ನು ಹೀಗೆ ಮಾಡಬಹುದು ಅಂದು. ತಸ್ಯ ಯಾವಂತಿ ಶಸ್ತ್ರಾಣಿ ತ್ವಚಂ ಭಿಂದಂತಿ ಸಂಜುಗೆ ತಾವತ ಸೋಷ್ಣುತೆ ಲೋಕಾನ್ ಸರ್ವಕಾಮದುಹೋಕ್ಷಯಾನ್. ತಸ್ಯ ಯಾವಂತಿ ಶಸ್ತ್ರಾಣಿ, ಶಸ್ತ್ರಗಳು ಅವನ ದೇಹವನ್ನು ಛೇದಿಸಿ ಎಷ್ಟು ಹನಿ ನೆತ್ತರನ್ನು ಸುರಿಸುತ್ತದೋ ಅಷ್ಟು ಲೋಕಗಳನ್ನು ಅವನು ಪಡಿತಾನೆ. ಏನು ಇದು ಜಿಹಾದಿಗೆ ಸಮವಾಗಿದೆಯಲ್ಲ, ಕ್ರುಸೇಡ್ಗೆ ಸಮವಾಗಿದೆಯಲ್ಲ ಅಂತ ಕೇಳಬಹುದು ನೀವು. ಹಾಗೇನಾರು ಆಗಿದ್ದಿದ್ರೆ ನಾವೆಲ್ಲ ಶಸ್ತ್ರ ಹಿಡ್ಕೊಂಡು ಓಡಾಡಬೇಕಿತ್ತು. ಅಲ್ಲ, ಕ್ಷತ್ರಿಯರು ಅಂತ ಹೇಳಿ ಒಂದು ಜನಾಂಗ ನಮ್ಮ ನಡುವೆ ಇತ್ತು, ಅವ್ರಿಗೆ ಮಾತ್ರ ಹೇಳಿದ್ದಿದ್ದು. ಈಗ ಕ್ಷತ್ರಿಯರು ಬೇರೆ ಅವರಾಗಿದ್ದಾರೆ. ಅವತ್ತು 4 ವರ್ಣಗಳೇ, ಇವತ್ತು 4 ವರ್ಣವೇ ಇರೋದು. ಏನು ವ್ಯತ್ಯಾಸ ಆಗಿಲ್ಲ. ನಾನು ಅದೇ ಯಾವಾಗಲೂ ಹೇಳ್ತಿರ್ತೀನಲ್ಲ, 4ರಲ್ಲಿ 4 ಮಾಡ್ಕೊಂಡು 16 ಮಾಡ್ಕೊಂಡ್ಬಿಟ್ಟು ನಾವು ಗೆದ್ದಿದ್ದೀವಿ ಅಂತ ನಾವು ಅದನ್ನೆಲ್ಲ ಮೀರಿಬಿಟ್ಟಿದ್ದೀವಿ ಅಂತ. ಏನಾಗಿಲ್ಲ, ಅಲ್ಲೇ ಇದ್ದೀವಿ.
ಅವರಿಗೂ ಯಾಗ ಇದೆ. ಯುದ್ಧವೇ ಯಜ್ಞ. ಯದಸ್ಯ ರುಧಿರಂ ಗಾತ್ರಾತ್ ಆಹವೇಚು ಪ್ರವರ್ತತೆ ಸಹ ತೇನೈವ ಸ್ರಾವೇಣ ಸರ್ವ ಪಾಪೈ ಪ್ರಮುಚ್ಯತೆ. ಅವನ ಮೈಯಿಂದ ನೆತ್ತರು ಹೊರಗಡೆ ಬರುತ್ತಲ್ಲ, ಆಗ ಅವನ ಪಾಪಗಳೆಲ್ಲ ಹೊರಗಡೆ ಬರ್ತವೆ. ಅಂದರೆ ಧರ್ಮಕ್ಕಾಗಿ ಹೋರಾಡುವವನ ವಿಚಾರ ಹೇಳ್ತಾ ಇರೋದು. ಪೃಷ್ಠತೋ ಭೀರವ ಸಂಖ್ಯೆ ವಧ್ಯಂತೆ ಧರ್ಮಪೂರುಚಾ ಶೂರಾಚರಣಮಿಚ್ಛಂತಹ ಪರ್ಜನ್ಯಾದಿವಪು ಜೀವಿತಂ. ಧರ್ಮಪುರುಷರಿರ್ತಾರೆ, ಅವರಿಗೆ ಯುದ್ಧ ಮಾಡಿ ಅನುಭವ ಇರೋಲ್ಲ, ಸಹಜವಾಗಿ ಭಯ ಆಗತ್ತೆ, ಅವರಿಗೆ ಆಸರೆ ಕೊಡ್ತಾನೆ. ಜ್ಞಾನಿಗಳಿಗೆ ಆಸರೆ ಕೊಟ್ಟದ್ರಿಂದ ಅವನ ಪುಣ್ಯ ಇಮ್ಮಡಿ ಆಗ್ತದೆ. ಯದಿ ಶೂರಂ ತಥಾ ಕ್ಷೇಮೇ ಪ್ರತೀಕ್ಷೇರನ್ಸ್ತಥಾ ಭಯೇ ಪ್ರತಿರೂಪಂ ಜನಾ ಕುರ್ಯುಃ ನ ಚ ತದ್ವರ್ಚತೆ ತಥಾ. ಯದಿ ಶೂರಂ ಕ್ಷೇಮೇ ಪ್ರತೀಕ್ಷೇರನ್, ನಾವು ಗಳಿಸಿದ್ದು ಉಳಿಯಬೇಕು ಅಂತ ಯೋಧರನ್ನು ಕಾಯುತ್ತಾನೆ ಒಬ್ಬ. ಆ ಯೋಧನಿಗೆ ಜನರು ಸಲ್ಲಿಸುವ ಕಪ್ಪ ಏನಿದೆ ಅದೇ ತೆರಿಗೆ. ಯಾಕೆ ರಾಷ್ಟ್ರದವರು ಸಾಕಬೇಕು? ನಮ್ಮ ಆದಾಯದ ಹೆಚ್ಚು ಭಾಗವನ್ನು ರಕ್ಷಣೆಗೆ ಯಾಕೆ ಮುಡಿಪಿಡಬೇಕು? ಯಾಕೆ ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರಾದ್ದರಿಂದ. ಡಿಫೆನ್ಸಿನ ಖರ್ಚು ಇಷ್ಟಾಗತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವರೆಲ್ಲ ಬೈತಾ ಇರ್ತಾರೆ. ಅದನ್ನು ಮೀರಿ ಅರ್ಥಶಾಸ್ತ್ರದಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಾ? ಇಷ್ಟು ಡಿಫೆನ್ಸ್ಗೆ ಅಂತ ತೆಗೆದಿಡಬೇಕಾಗತ್ತೆ. ಹೇಳಬಹುದು ಅಹಿಂಸೆ, ಅವೆಲ್ಲ ಕೇಳಲಿಕ್ಕೆ ಚಂದ, ಅದು ಯಾವುದೂ ಕೂಡ ಪ್ರಾಕ್ಟಿಕಲ್ ಅಲ್ಲ, ಸುಮ್ಮನೆ ಅದು. ಪುರುಷಾಣಾಂ ಸಮಾನಾನಾಂ ಯದಿತೆ ಕೃತಮಾಜ್ಞಾಯ ನಮಸ್ಕುರ್ಯುಸ್ ಸದೈವತಂ ಯುಕ್ತಂ ಚಾರ್ಯಂಚ ಕುರ್ಯುಸ್ತೆ ನ ಚ ತದ್ವರ್ತತೆ ತಥಾ. ಯಾರು ಆ ತರಹದ ದೊರೆ ಮಾಡಿದ ಉಪಕಾರವನ್ನು ನೆನೆದು ನಮಸ್ಕಾರ ಮಾಡ್ತಾರೆ, ಅದೇ ಅವರಿಗೆ ಸಲ್ಲಿಸುವ ಮರ್ಯಾದೆ. ಹೀಗಾಗಿ ರಾಜಾನಮಧಸ್ತಾತ್ ಬ್ರಾಹ್ಮಣ ಪರ್ಯುಪಾಸ್ತೆ ಅಂತ ಬೃಹದಾರಣ್ಯಕೋಪನಿಷತ್ತು. ರಾಜ ಮೇಲ್ಗಡೆ ಕೂತಿರ್ತಾನೆ, ಬ್ರಾಹ್ಮಣನಾದವನು ಕೆಳಗಡೆ ನಿಂತ್ಕೊಂಡಿರಬೇಕು. ಯಾಕೆ? ಅಶ್ವಮೇಧ ಮಾಡುವ ಅಧಿಕಾರ ಇದೆ, ರಾಜಸೂಯ ಯಾಗ ಮಾಡುವ ಅಧಿಕಾರ ಅವನಿಗಿದೆ, ಉಳಿದವರಿಗುಂಟೋ? ಇಲ್ಲ. ಅದರಿಂದಾಗಿ ಬ್ರಾಹ್ಮಣ ಕ್ಷತ್ರಿಯ ಮಧಸ್ತಾದುಪಾಸ್ತೆ ಅಂತ ಇರೋದು. ಪುರುಷಾಣಾಂ ತಮಾನಾನಾಂ ದೃಶ್ಯತೆ ತಮನಂತರಂ ಸಂಗ್ರಾಮೇ ನೀಕವೀಲಾಯಾಂ ಉತ್ಕೃಷ್ಟೇಶು ಪತತ್ಸು ಚ. ಕ್ಷತ್ರಿಯರು ನಮ್ಮ ಥರನೇ ಇರ್ತಾರೆ, ಎರಡು ಕೈ ಎರಡು ಕಾಲು ಸಮಾನ, ಆದರೆ ಯುದ್ಧ ಬಂದಾಗ ಗೊತ್ತಾಗುತ್ತೆ ಏನು ಅಂತ. ಅವರು ಬೃಹದಾಕಾರವಾಗಿ ನಮ್ಮ ಕಣ್ಣು ಮುಂದೆ ಬೆಳೀತಾರೆ. ಹಾಗೆ ಬ್ರಾಹ್ಮಣರದು ಅಷ್ಟೇ. ಸ್ವಾಧ್ಯಾಯ ಏತಾಂ ದೇವತ್ವಂ ಅಂತ ಮುಂದೆ ಹೇಳ್ತಾರೆ. ಮತ್ತು ಈ ಹಿಂದೆ ಈ ನಹುಚನ ಪ್ರಸಂಗದಲ್ಲಿ ಕೇಳಿದರು, ಬ್ರಾಹ್ಮಣನು ನಮ್ಮ ಥರನೇ ಎರಡು ಕೈ ಎರಡು ಕಾಲಿರುತ್ತೆ, ಅವನಿಗೂ ಕಾಮ ಉಂಟು, ಅವನಿಗೂ ಹಸಿವೆ ಉಂಟು, ಅವನಿಗೂ ಮಲಾದಿಗಳೆಲ್ಲ ಉಂಟು, ಏನು ನಮಗಿಂತ ಏನು ಗ್ರೇಟು? ಸ್ವಾಧ್ಯಾಯ ಏತಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ. ಅವರಿಗೆ ದೇವರ ಸನ್ನಿಧಿಯನ್ನು ಕೊಡುವ ಹಾಗೆ ಯಾವುದೋ ಒಂದು ಸ್ಪೆಷಲ್ ಡ್ಯೂಟಿ ಅವ್ರದ್ದಿರುತ್ತೆ, ಅದನ್ನು ಮಾಡಿಬಿಟ್ರೆ ಸಾಕು ಅವರು ದೇವತೆಗಳು. ಇಲ್ಲ ಅಂದ್ರೆ ಇಲ್ಲ. ಎಲ್ಲರದ್ದು ಅದೇ ಹಣೆ ಬರಹ. ಮನುಷ್ಯರಾಗಿದ್ದಾಗ ಅವ್ರಿಗೊಂದು ಕರ್ತವ್ಯ ಅಲಾಟ್ ಆಗಿರುತ್ತೆ. ಹಾಗೆ ಅಲಾಟ್ ಆದ ಕರ್ತವ್ಯವನ್ನು ಅವರು ಮಾಡಿದ್ರೆ ಮುಗೀತು, ಅವರು ದೇವರ ಸನ್ನಿಧಾನವನ್ನು ಹೊಂದುತ್ತಾರೆ. ಇಲ್ಲ ಅಂದ್ರೆ ಇಲ್ಲ. ಎಲ್ಲರ ಪಾಲಿನದ್ದು. ಮಹಾಭಾರತ ಸ್ಪಷ್ಟವಾಗಿ ಆ ರೀತಿ ಹೇಳುತ್ತೆ. ಮಾಸ್ಮತಾನ್ಸ್ತಾದೃಶಾನ್ಸ್ತಾತ ಜನಿಷ್ಠ ಪಾಪ ಪೂರುಚಾನ್.
ಯಾರು ಒಬ್ಬ ಕ್ಷತ್ರಿಯ ಭೀರುವಾಗಿ ಸಹಾಯಾನ್ ವಿಷಮೇ ತ್ಯಜನ್ ಸಂಕಟ ಬಂದಾಗ ಬಿಟ್ಬಿಡ್ತಾನೆ, ಅಂತಹ ಪುರುಷರನ್ನು ಹುಟ್ಟಿಸಬೇಡ. ಅಂದರೆ ನಿನ್ನ ನಡವಳಿಕೆಯಿಂದ ಅವರು ಅದನ್ನೇ ಶ್ರೇಷ್ಠ ಅಂತ ಅಂದ್ಕೊಳ್ಬಾರದು ಅಂತ. ಈಗ ಬೌದ್ಧರಿಗೆ ಎಷ್ಟು ಪಾಪ ಇದೆ ಗೊತ್ತಾ? ಯಾಕೆಂದರೆ ಇಡೀ ಭಾರತವನ್ನು ನಿರ್ವೀರ್ಯವಾಗಿ ಮಾಡಿದ ಹೆಗ್ಗಳಿಕೆ ಅವ್ರದ್ದು, ಬೌದ್ಧರದ್ದು. ಯುದ್ಧ ಮಾಡಬೇಡಿ ಅಹಿಂಸೆ, ಯುದ್ಧ ಮಾಡಬೇಡಿ ಅಹಿಂಸೆ ಅಂತ ಹೇಳಿದವರು. ಆದರೆ ಕೆಲವೊಂದು ಬೌದ್ಧ ರಾಷ್ಟ್ರಗಳನ್ನು ನೋಡಿ, ಮಯನ್ಮಾರಲ್ಲೆಲ್ಲ ಹುಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಬೌದ್ಧ ಭಿಕ್ಷುಗಳು. ಎದುರುಗಡೆ ಇರೋರನ್ನ ತಿಂದು ಬಿಡ್ಲಿ, ಏನಾದ್ರು ನಮ್ಗೆ ಎದುರು ಮಾತಾಡಿದ್ರೆ ಅಂತ. ಭಾರತದಲ್ಲೇ ಅವರು ಪೂರ್ತಿ ನಿರ್ವೀರ್ಯರನ್ನಾಗಿಸಿದರು ಕ್ಷತ್ರಿಯರನ್ನು. ಹೀಗಾಗಿ ಕ್ಷತ್ರಿಯರು ಮುಸಲ್ಮಾನರನ್ನು ಕುರಿತು ಹೋರಾಡಲಿಲ್ಲ. ಇನ್ವೇಡರ್ಸ್ ಅಂತ ಯಾರ್ಯಾರಿದ್ದಾರೆ ಯಾರನ್ನು ಕುರಿತು ಹೋರಾಡಲಿಲ್ಲ. ಹೋರಾಡುವಾಗ ಭಿನ್ನಾಭಿಪ್ರಾಯ ಬಂತು, ಅದರ ಸ್ಪಷ್ಟ ಪರಿಕಲ್ಪನೆಗಳೇ ಇರಲಿಲ್ಲ. ಹೀಗಾಗಿ ಅಂತಿಮವಾಗಿ ಗಡಿ ಅನ್ನೋದು ಬೌದ್ಧಿಕವಾದದ್ದು. ಆ ಬೌದ್ಧಿಕವಾದ ಗಡಿಯನ್ನೇ ತೆಗೆದುಬಿಟ್ರು, ಭೌತಿಕವಾದ ಗಡಿಯನ್ನು ಆಕ್ರಮಿಸ್ಕೊಂಡ್ರು ಅವರು. ಇದು ಸಮಸ್ಯೆ. ಅದರಿಂದಾಗಿ ಅಂತಹ ನಿರ್ವೀರ್ಯರಾದವರನ್ನು ಹುಟ್ಟಿಸಬೇಡ. ಯೇ ಸಹಾಯಾನ್ ರಣೆ ಮಾಸ್ಮತಾನ್ ತಾದೃಶಾನ್ ಸ್ಥಾತ ಜನಿಷ್ಠಾ ಪಾಪಪುರುಷಾನ್, ಆ ತರಹದ ಪುಕ್ಕಲರನ್ನು ಹುಟ್ಟಿಸಬೇಡ ಅಂತ ಹೇಳ್ತಾರೆ ಧರ್ಮರಾಜನಿಗೆ. ಹುಟ್ಟಿಸೋದು ಹೇಗೆ? ಅವನ ಸ್ಟ್ರಾಟಜಿಗಳಿಂದ, ಅವನ ನಡೆಗಳಿಂದ. ನಿನ್ನ ಮುಂದಿನವರು ಪುಕ್ಕಲರಾಗಬಾರದು. ನಮ್ಮನ್ನು ಹೇಡಿಗಳನ್ನಾಗಿ ಮಾಡಬೇಡ, ಮುಂದಿನ ಜನಾಂಗವನ್ನು ಹೇಡಿಗಳನ್ನಾಗಿ ಮಾಡಬೇಡ, ಎದೆಗೊಟ್ಟು ಮುನ್ನುಗ್ಗುವವರಂತೆ ಮಾಡು ಅಂತ. ಯೇ ಸಹಾಯಾನ್ ರಣೇ ಹಿತ್ವಾ ಸ್ವಸ್ತಿಮಂತೋ ಗೃಹಾನ್ಯಯು ಅಸ್ವಸ್ತಿ ತೇಭ್ಯ ಕುರುವಂತಿ ದೇವ ಇಂದ್ರ ಪುರೋಗಮಾಹ. ಯಾರು ಶರಣಾಗತರನ್ನು ರಕ್ಷಿಸದೆ ತಮ್ಮ ಮನೆ ಒಳಗಡೆ ಸೇರ್ಕೋತಾರೆ, ಅವರಿಗೆ ಏನು ಮಾಡಬೇಕು ಅಂತ ದೇವತೆಗಳಿಗೆ ಗೊತ್ತು. ಅವ್ರಿಗೇನು ಮಾಡಬೇಕೋ ಮಾಡ್ತಾರೆ. ನಿಮಗೆ ಒಂದು ಇವತ್ತಿಗೂ ಜ್ವಲಂತವಾಗಿರುವ ಒಂದು ಮನೆತನದ ಸಂಪ್ರದಾಯವನ್ನು ಹೇಳಿದ್ದೆ ನಿಮಗೆ. ಜಾಗ ಬೇಡ, ಒಂದು ಜಾಗದಲ್ಲಿ ಅವರು ಪೂರ್ವ ಕ್ಷತ್ರಿಯರು, ಈಗಲೂ ಕ್ಷತ್ರಿಯರೇ ಅವರು. ಹೆಂಡತಿ ಎಲ್ಲವನ್ನ ತಂದು ಗೌರವದಿಂದ ತಟ್ಟೆ ಎಲ್ಲ ಇಡ್ತಾಳೆ, ಆದರೆ ಚಪಾತಿ ಮಾತ್ರ ಅಲ್ಲಿಂದ ಬೀಸಿ ಹೋಗಿತ್ತಾಳೆ. ಅವ್ರು ಹಿಂಗೆ ಹಿಡ್ಕೊಂಡು ತಿನ್ಬೇಕು, ಕ್ಯಾಚ್ ಹಿಡ್ಕೊಂಡು. ಯಾಕೆ ಗೊತ್ತಾ? ಅವರ ಪೂರ್ವಜರು ಯಾರದೋ ಜೊತೆ, ಮುಸಲ್ಮಾನರ ಜೊತೆ ಹೋರಾಡುವಾಗ ಓಡಿ ಬಂದಿದ್ರಂತೆ. ಅದಕ್ಕೆ ಅವರ ಹೆಂಡತಿಯರು, ವೀರಕನ್ಯೆಯರು, ಕ್ಷತ್ರಿಯ ಕನ್ಯೆಯರು, ನಿಮಗೆ ಪೌರುಷ ಇಲ್ಲ, ನಿಮಗೆ ಯಾಕೆ ನಾವು ಗೌರವ ಕೊಡಬೇಕು ಅಂತ ಹೇಳಿ ಚಪಾತಿ ಎಸಿತಾ ಇದ್ರು. ಅದು ಸಂಪ್ರದಾಯವಾಗಿ ಬಂದಿದೆ. ಅಲ್ಲ, ಆ ಸಂಪ್ರದಾಯ ಅದು ಹೌದು. ಯಾಕೆ ಅಂದರೆ ಅದು ನಮಗೆ ನೆನಪಲ್ಲಿ ಉಳಿಯುತ್ತೆ. ಹೆಣ್ಣು ಮಕ್ಕಳು ಹೀಗೆ ಪ್ರತಿಭಟನೆಗೆ ನಿಂತರೆ ಗಂಡು ಮಕ್ಕಳು ಏನು ಮಾಡಬೇಕು? ತಿದ್ದೋದು ಹೀಗೆ ಅಲ್ವಾ? ಸಮಾಜದ ಒಳಗಡೆಯಿಂದ ಬಹಿಷ್ಕಾರ ಬಂದರೆ ಅದು ತೀವ್ರವಾಗಿ ಪರಿಣಾಮ ಬೀರುತ್ತೆ. ಇವರದೇನೋ ಭ್ರಷ್ಟಾಚಾರ ತಗ್ಗಲಿಕ್ಕೆ ಅದು ಇದು ಅಂತ ಏನೂ ಅಲ್ಲ. ಕುಟುಂಬದವರು ಬಹಿಷ್ಕರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ರಬಲವಾದ ನೈತಿಕವಾದ ನೆಲೆ ಇತ್ತು ಅಂದರೆ ಲಂಚ ಕುಟುಂಬದವರು ಹೇಳ್ತಾರೆ, ಅವರು ಭಾರಿ ಜನ, ಯಾಕೆಂದರೆ ಸಂಬಳ ಗಿಂಬಳ ಎರಡು ಜೋರುಂಟು ಮಾರಾಯ ಅಂತ. ಬಹಿಷ್ಕರಿಸ್ಬೇಕಲ್ವ? ನೀವು ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ಅವರು ಜಾಸ್ತಿ ಆಗ್ತಾರೆ. ಅದರಿಂದ ಪುಕ್ಕಲರನ್ನು ತಯಾರು ಮಾಡಿದರೆ ಅದು ರಾಜನ ಜವಾಬ್ದಾರಿ. ಅದು ಹಾಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ತ್ಯಾಗೇ ನೀತ ಸಹಾಯಾನಾಂ ಸ್ವಾನ್ ಪ್ರಾಣಾನ್ ಸ್ತ್ರಾತುಮಿಚ್ಛತಿ ತೇಹನ್ಯು ಕಾಷ್ಠಲೋಹೈರ್ವಾ ದಹೇಯುರ್ವಾ ಕಥಂಚನ ಪಶುವನ್ ಮಾರಯೇಯುರ್ವ ಕ್ಷೇತ್ರಿಯ ಯೇಸ್ಯುರೀದೃಚಾಹ. ಸೊ ಅಂಥ ಕ್ಷತ್ರಿಯರ
ಕೊನೆ ಸರಿಯಾಗಿರುತ್ತಾ ಅಂದರೆ ಸರಿಯಾಗಿರಲ್ಲ. ನೀವು ಹೇಗಾದರೂ ಮಾಡಿ ಶತ್ರುಗಳನ್ನು ಕೊಲ್ರಿ ಅಷ್ಟೆ. ಅಧರ್ಮ ಕ್ಷತ್ರಿಯಸ್ಯೈತಃ ಯಶಯ್ಯಾ ಮರಣೋ ಭವೇತ್. ಹಾಸಿಗೆಯಲ್ಲಿ ಸಾವನ್ನು ಹೊಂದುವುದು ಕ್ಷತ್ರಿಯನಿಗೆ ಅತ್ಯಂತ ನೀಚ. ವಿಸೃಜನ್ ಶ್ಲೇಷ್ಮ ಪಿತ್ತಾನಿ ಕೃಪಣಂ ಪರಿದೇವಯೇತ್. ಪಿತ್ತವನ್ನು ಕಾರಿಕೊಳ್ಳುತ್ತಾ ಶ್ಲೇಷ್ಮವನ್ನು ವಿಸರ್ಜನೆ ಮಾಡುತ್ತಾ ಸಾಯೋದು ಭೀಕರ. ಅದು ಯಾವ ದೈಹಿಕವಾದ ತೊಂದರೆಗಳೂ ಇಲ್ಲದೆ ನಾಶ ಆಗೋದುಂಟಲ್ಲ, ಅವಿಕ್ಷತೇನ ದೇಹೇನ ಪ್ರಳಯಂ ಯೋಧಿಗಚ್ಚತಿ. ದೇಹ ಸದೃಢವಾಗಿದ್ದು ಯಾವ ಕಾಯಿಲೆಗಳಿಲ್ಲದೆ ಯುದ್ಧ ಭೂಮಿಯಲ್ಲಿ ಸಾಯೋದಿದೆಯಲ್ಲ, ಅದೇ ಯೋಗ್ಯವಾದದ್ದು. ಯೋ ಗೃಹೇ ನಗೃಹೇ ಮರಣಂ ತಾತ ಕ್ಷತ್ರಿಯಸ್ಯ ಪ್ರಶಸ್ಯತೆ. ಮನೆಯಲ್ಲಿ ಸಾವಲ್ಲ. ಒಂದೋ ಯಾರು ಶತ್ರುಗಳಿಲ್ಲ ಅಂದರೆ ಕಾಡಿಗೆ ಹೋಗಿ ವಾನಪ್ರಸ್ಥನಾಗಿ ತಪಸ್ ಮಾಡಿಕೊಂಡು ಸಾಯಬೇಕು, ಇಲ್ಲವೇ ರಣರಂಗದಲ್ಲಿ ಹೋರಾಡ್ತಾ ಸಾಯಬೇಕು. ಪ್ರತಿಧ್ವಸ್ತ ಮುಖಪೂತಿ ಸ್ವಜನಾನ್ ಬಹುಶೋಚಯನ್. ಇಲ್ಲದೆ ಸಜ್ಜನರನ್ನು ಗೋಳಿಗುಟ್ಟಿಸುತ್ತಾ ಬದುಕೋದು ಎಷ್ಟು ಸರಿ. ಅರೋಗಾಣ ಸ್ಪೃಹಯತೆ ಮುಹುರ್ಮೃತ್ಯುಮಪಿಚ್ಛತಿ ಧೀರೋ ದೃಪ್ತೋ ಮನಸ್ವೀಚ ನೇದೃಚ ಮೃತ್ಯುಮರ್ಹತಿ. ರೋಗವಿಲ್ಲದೆ ಸಾಯಬೇಕು ಅಂತಲೇ ಒಬ್ಬನ ಬಯಕೆಯಾಗಿದ್ದರೆ ಒಂದೋ ಇಲ್ಲಿ ಒಂದೋ ಕಾಡಿನಲ್ಲಿ, ಯುದ್ಧ ಭೂಮಿಯಲ್ಲಿ ಒಂದೋ ಕಾಡಿನಲ್ಲಿ ಅಂತಂದರೆ ಅದು ಕರೆಕ್ಟ್. ರಣೇಶು ಕದನಂ ಕೃತ್ವಾ. ಯುದ್ಧ ಭೂಮಿಯಲ್ಲಿ ಕದನಮಂ ಗೈದು ಸಜ್ಜನರಿಂದ ಪೂಜೆಗೊಳಗಾಗುತ್ತಾ ಸಾಯೋದಿದೆಯಲ್ಲ, ಅದೇ. ಶೂರೋ ಹಿ ಸತ್ವಮನ್ಯುಭ್ಯಾಂ ಆವಿಷ್ಟೋ ಯುದ್ಧತೆ ಭೃಚಂ ಕೃತ್ಯಮಾನಾನಿ ಗಾತ್ರಾಣಿ ಪರೈರ್ನೈವಾವಬುದ್ಧತೆ. ಸತ್ವದಿಂದಲೂ ಕೋಪದಿಂದಲೂ ಅವನು ಯುದ್ಧ ಮಾಡ್ತಾ ಇದ್ದರೆ ಕೋಪದ ತೀವ್ರತೆ ಯಾವ ರೀತಿ ಇರುತ್ತೆ ಅಂತಂದರೆ ಕೈ ಕಡಿದು ಹೋಗಿದ್ದು ಗೊತ್ತಾಗಲ್ಲ. ಆ ತೀವ್ರತೆಯಿಂದ ಅಷ್ಟು ಟೆಂಪರ್ಮೆಂಟ್ ಇರಬೇಕು ಒಬ್ಬ ಕ್ಷತ್ರಿಯನಿಗೆ. ಹಾಗೆ ಬೆಳಿಬೇಕು. ನಸಂಖ್ಯೆ ನಿಧನಂ ಪ್ರಾಪ್ಯ ಪ್ರಶಸ್ತಂ ಲೋಕಪೂಜಿತಂ ಸ್ವಧರ್ಮಂ ವಿಪುಲಂ ಪ್ರಾಪ್ಯ ಶಕ್ರಸ್ಯೈತಿ ಸ್ವಲೋಕತಾಂ. ಅವನು ಇಂದ್ರಲೋಕವನ್ನು ಪಡೆಯುತ್ತಾನೆ. ಬೆನ್ನನ್ನು ತೋರಿಸಿ ಓಡುವುದರಿಂದ ಅಲ್ಲ ಅನ್ನುವಲ್ಲಿಗೆ 88ತಮೋಧ್ಯಾಯ 88ನೆಯ ಅಧ್ಯಾಯ ಆಯಿತು. ಇನ್ನು ಮಹಾಭಾರತದ ಚಿಂತನೆ ಉಂಟಲ್ಲ, ಅದು ಸೋಮವಾರ. ನಾಳೆ ಇಲ್ಲಿ ಪ್ರವಚನದ ಮಂಗಳ ಸ್ವಾಮಿಗಳು ಕೂತಿರ್ತಾರೆ. ಆವಾಗ ನಾವು ಕರೆಕ್ಟ್ ಟೈಮ್ಗೆ ಎದ್ದು ಬಂದುಬಿಡ್ತೀವಿ ಅಂದ್ರೆ ಆಗಲ್ಲ. ಸರಿಯಾಗಿ 6:59ಕ್ಕೆ ಎದ್ದು ಬರ್ತೀವಿ ಅಂತಂದ್ರೆ ಆಗಲ್ಲ. ನಿಂತಿರ್ಬೇಕಾತ. ಅವರ ಮೂಡು ಹೇಗಿರುತ್ತೋ, ಜಾಸ್ತಿ ಮಾತನಾಡ್ತೀನಿ ಅಂದರೆ ಅದಕ್ಕೆ ನಾಳೆ ಆಗೋಲ್ಲ. ಇನ್ನು ಶನಿವಾರ ಭಾನುವಾರ ಯಥಾ ಪ್ರಕಾರ ರಾಮಾಯಣ ಇರುತ್ತೆ. ಇವತ್ತು 88ನೆಯ ಅಧ್ಯಾಯ ಮುಗಿದಿದೆ. ಉಳಿದದ್ದು ಮುಂದಿನ 3ನೇ ತಾರೀಕು 3, 4, 1, 2 ರಾಮಾಯಣ ಇದೆ. ಕೃಷ್ಣಾರ್ಪಣ.